ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನು ಮಾಡ್ತಾಯಿದ್ದೀನಿ ಅಂದರೆ ಬಾದುಷಾ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಯಾವ ಥರ ಬಾದುಷಾ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯೂ ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಈ ಮೆಜರ್ಮೆಂಟ್ ಕಪ್ಪಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ಮೊಸರು, 1/4 ಕಪ್ಪಷ್ಟು ತುಪ್ಪ, ಆಮೇಲೆ 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ, ಆಮೇಲೆ 1 ಪಿಂಚಷ್ಟು ಸಾಲ್ಟು ರುಚಿಗೆ. ಫಸ್ಟಿಗೆ ಏನು ಮಾಡೋಣ ಅಂದರೆ ಫಸ್ಟಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಹಾಕಿದ್ಮೇಲೆ ಬೇಕಿಂಗ್ ಪೌಡರ್ ತೊಗೊಂಡಿದ್ನಲ್ಲ 1/4 ಟೀ ಸ್ಪೂನಷ್ಟು, 1/4 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಆಮೇಲೆ 1 ಪಿಂಚಷ್ಟು ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ, 1 ಪಿಂಚ್ ಸಾಕು ಟೇಸ್ಟಿಗೋಸ್ಕರ. ಆಮೇಲೆ 1/4 ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ, 1/4 ಕಪ್ಪಷ್ಟು ತುಪ್ಪ. ಫುಲ್ಲು ಇವಾಗ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಬಿಡೋಣ. ಈ ಥರ ಕಲಸಿಟ್ಟಿದ್ದೀನಿ. ಇವಾಗ ಶುಗರ್ದು ಸಿರಪ್ ಮಾಡ್ಕೊಂಬಿಡೋಣ. ಇದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಶುಗರ್ ಸಿರಪ್ ಆಗೋವರೆಗೂ ಪಾಕ ಮಾಡ್ಕೊಳ್ಳೋಣ ಸಕ್ಕರೆದು. ನೋಡಿ, ಪಾತ್ರೆ ಇಟ್ಟಿದ್ದೀನಿ. 1.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ನಲ್ಲ, ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದು ಪಾಕಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಪಾಕ ಬಂದರೆ ಸಾಕು. ನೋಡಿ, ಸಕ್ಕರೆ ಕುದೀತಾ ಇದೆ. ಇದಕ್ಕೆ ಏಲಕ್ಕಿ ಪೌಡ್ರ್ ಇಟ್ಕೊಂಡಿದ್ನಲ್ಲ ಅದು ಹಾಕ್ತಾ ಇದ್ದೀನಿ. ಲೈಟಾಗಿ ಒಂಚೂರು ಪಾಕ, ಒಂದೆಳೆ ಪಾಕ ಬಂದರೆ ಸಾಕು ಫ್ರೆಂಡ್ಸ್. ಒಂದೆಳೆಗಿಂತ ಒಂಚೂರು ಬೇಗ ಇಳಿಸ್ಬಿಡ್ಬೇಕು ಇದನ್ನು. ನೋಡಿ, ಇದು ಶುಗರ್ ಕರಗಿದೆ, ನೋಡಿ ಮೆಲ್ಟ್ ಆಗಿದೆ. ಇದಿಷ್ಟು ಬಂದರೆ ಸಾಕು ಪಾಕ. ಈಗ ಆಯಿಲ್ ಇಟ್ಕೊಂಬಿಡೋಣ. ಫ್ರೆಂಡ್ಸ್, ಈ ಥರ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ, ಎಣ್ಣೆ ಇಟ್ಕೊಂಡಿದ್ದೀನಿ. ಇದನ್ನು ಜಸ್ಟ್ ಹಿಂಗೆ ಉಂಡೆನ ಈ ಥರ ಪ್ರೆಸ್ ಮಾಡಿಬಿಟ್ಟು ಒಂದು ಹೋಲ್ ಮಾಡಿಬಿಟ್ರೆ ಆಯಿತು. ಹೋಲ್ ಥರ ಮಾಡೋದು ಒಳಗಡೆ. ಇದು ಎಣ್ಣೆಲಿ ಹಾಕೋಣ. ಯಾರಾದರೂ ಗೆಸ್ಟ್ ಬಂದಾಗಲೂ ಮಾಡ್ಬೋದು ಫ್ರೆಂಡ್ಸ್. ತುಂಬ ಈಸಿ, ಬೇಗನೂ ಆಗುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಇದಕ್ಕೆ. ನೋಡಿ, ಇಷ್ಟು ಕಾಯ್ದಿದೆ. ಇದು ಇಷ್ಟ ಆದರೆ ಸಾಕು. ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಪಾಕಕ್ಕೆ ಹಾಕೋಣ ಅಂತ. ಆಯಿಲ್ ಇರುತ್ತಲ್ಲ, ಸ್ವಲ್ಪ ಆಯಿಲೆಲ್ಲ ಇದಾಗಲಿ ಅಂತ ಪ್ಲೇಟ್ಗೆ ಹಾಕೊಂಡ್ಬಿಡೋಣ ಫಸ್ಟ್. ಇನ್ನೊಂದು 4 ಇದೆ, ಇದು ಹಾಕೊಂಡು ಬಿಡ್ತಾ ಇದ್ದೀನಿ. ಇದನ್ನು ಈಗ ಶುಗರ್ ಪಾಕ ಮಾಡಿದ್ನಲ್ಲ ಅದಕ್ಕೆ ಹಾಕೊಂಡು ಬಿಡೋಣ ಒಂದೊಂದೇ. ನೋಡಿ ಫ್ರೆಂಡ್ಸ್, ಇದು ಕಾಯ್ದಿದೆ. ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಕಾಯ್ದಿದ್ರೆ ಸಾಕು. ಇದು ನೋಡಿ, ಇದು ಶುಗರ್ ಸಿರಪ್ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇದೆಲ್ಲ ಇದು ಫುಲ್ಲು ಡಿಪ್ ಆಗೋ ಹಂಗೆ ಇಟ್ಬಿಡೋಣ. ಇದೆಲ್ಲ ಒಂದು 5 ಮಿನಿಟ್ಸ್ ಬಿಟ್ಟರೆ ಫುಲ್ಲು ಹೀರ್ಕೊಂಡಿರುತ್ತೆ ಇದು ಶುಗರ್ ಸಿರಪ್ ಎಲ್ಲ. ಮತ್ತೆ ಉಲ್ಟಾ ಮಾಡಿಬಿಟ್ಟು 5 ಮಿನಿಟ್ಸ್ ಬಿಟ್ಬಿಡೋಣ. ಫುಲ್ಲು ಇದು ರಸ ಎಲ್ಲ ಇದರೊಳಗೆ ಹೋಗಿರುತ್ತೆ. ಶುಗರ್ದೇನು ಪಾಕ ಮಾಡಿದ್ವಲ್ಲ ಅದೆಲ್ಲ ಹೀರ್ಕೊಳ್ಳಿ ಅಂತ ಇದ್ರೊಳಗೆ ಹಾಕಿಟ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಬಾದುಷಾ ಯಾವ ಥರ ಸಿಂಪಲಾಗಿ ಹೆಂಗೆ ಮಾಡ್ಬೋದು ಅಂತ. ಯಾವ್ದಾದ್ರು ಗೆಸ್ಟ್ ಬಂದಾಗ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿ ಕೂಡ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಇದಕ್ಕೆ. ತುಂಬ ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ಇದು ತುಂಬ ಟೇಸ್ಟಿಯಾಗಿ ಇರುತ್ತೆ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.